50 ವರ್ಷಗಳಿಂದ ಉಳುಮೆ ಮಾಡುತ್ತಿದ್ದ ದಲಿತ ರೈತರ ಭೂಮಿ ಕಬಳಿಕೆ ಯತ್ನ, ಅರಣ್ಯ ಇಲಾಖೆ ವಿರುದ್ಧ ದಸಂಸ ಗಂಭೀರ ಆರೋಪ. ಜೂನ್ 29ರಂದು ಜಿಲ್ಲಾದ್ಯಂತ ಬೃಹತ್ ಪ್ರತಿಭಟನೆ, ಎಚ್ಚರಿಕೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯ ಸಿಂಗಾಟಕದರನಹಳ್ಳಿ ಗ್ರಾಮದಲ್ಲಿ ದಲಿತ ರೈತರ ಭೂಮಿ ವಿವಾದ ಹೊಸ ತಿರುವು ಪಡೆದುಕೊಂಡಿದೆ. ಸುಮಾರು 50 ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದ ಭೂಮಿಯನ್ನು ಅರಣ್ಯ ಇಲಾಖೆ ವಶಪಡಿಸಿಕೊಳ್ಳಲು ಮುಂದಾಗಿದೆ. ದಲಿತ ಸಂಘರ್ಷ ಸಮಿತಿ ಆರೋಪಿಸಿದೆ. ಈ ಕುರಿತು ಶಿಡ್ಲಘಟ್ಟದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದಸಂಸ ಜಿಲ್ಲಾ ಸಂಚಾಲಕ ಎನ್.ಎ. ವೆಂಕಟೇಶ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ದಿಬ್ಬೂರಹಳ್ಳಿ ರಸ್ತೆಯಲ್ಲಿರುವ ದಸಂಸ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎನ್.ಎ. ವೆಂಕಟೇಶ್, 1972-73ನೇ ಸಾಲಿನಲ್ಲಿ ಸರ್ವೆ ನಂಬರ್ 67ರಲ್ಲಿ ದಲಿತ ಕುಟುಂಬಗಳಿಗೆ ಸಾಗುವಳಿ ಆಧಾರದಲ್ಲಿ ಭೂಮಿ ಮಂಜೂರಾಗಿದ್ದು ಪಹಣಿಯಲ್ಲಿಯೂ ದಾಖಲೆಗಳಿವೆ ಎಂದು ಹೇಳಿದರು. ಸುಮಾರು 45 ವರ್ಷಗಳಿಂದ ರೈತರು ಈ ಭೂಮಿಯಲ್ಲಿ ಕೃಷಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು. ಕಳೆದ 2 ವರ್ಷಗಳಿಂದ ಅರಣ್ಯ ಇಲಾಖೆ ಈ ಭೂಮಿ ನಮ್ಮ ಇಲಾಖೆಗೆ ಸೇರಿದೆ ಎಂದು ಹೇಳಿ ರೈತರನ್ನು ಒಕ್ಕಲೆಬ್ಬಿಸಲು ಯತ್ನಿಸಿದೆ ಎಂದು ಆರೋಪಿಸಿದರು. ಈ ಎಲ್ಲ ಬೇಡಿಕೆಗಳನ್ನು ಮುಂದಿಟ್ಟು ಜೂನ್ 29ರಂದು ಜಿಲ್ಲೆಯ ಎಲ್ಲ ತಾಲೂಕುಗಳ RFO ಕಚೇರಿಗಳ ಮುಂದೆ ದಲಿತ ಸಂಘಟನೆಗಳು ಏಕಕಾಲದಲ್ಲಿ ಪ್ರತಿಭಟನೆ ನಡೆಸಲಿದೆ ಎಂದು ದಸಂಸ ಎಚ್ಚರಿಕೆ ನೀಡಿದೆ. ನಾವು ಈಗ ದಲಿತ ಸಂಘರ್ಷ ಸಮಿತಿ ಶಿಡ್ಲಘಟ್ಟ ತಾಲೂಕು ಶಾಖೆ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದರೆ, ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ರಶ್ಮಿ ಮೇಡಮ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯ. ಎರಡನೇದು DFO ಜಿಲ್ಲಾ ಅರಣ್ಯಾಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ಕೂಡಲೇ ಅವ್ರ ಮೇಲಧಿಕಾರಿಗಳು ಕ್ರಮ ಜರುಗಿಸಿ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡಬೇಕು ಅಂತಕ್ಕಂಥ ಒತ್ತಾಯ. ಕಾರಣ ಏನಪ್ಪಾ ಅಂತಂದರೆ, ಕಳೆದ 10 ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಅರಣ್ಯ ಅಧಿಕಾರಿ ಕಚೇರಿಗಳ ಮುಂದೆ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಕಾರಣ ಏನಂದ್ರೆ, ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ಸಿಂಗಾಟಕದರನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ 7 ಕುಟುಂಬಗಳಿಗೆ ತಲಾ 3 ಎಕರೆ ಅಂತೆ 1972-73ರಲ್ಲಿ ದರಖಾಸ್ತಿಂದ ಮಂಜೂರಾಗ್ತದೆ. ಆವತ್ತಿನಿಂದ ಸುಮಾರು 65 ವರ್ಷಗಳ ಕಾಲ ಅವರು ಅದೇ ಜಮೀನಿನಲ್ಲಿ ಸಾಗುವಳಿ ಮಾಡಿಕೊಂಡು ತಮ್ಮ ಜೀವನಗಳನ್ನು ಸುಧಾರಣೆ ಮಾಡಿಕೊಂಡು ಇವತ್ತಿಗೂ ಕೂಡ ಆ ಜಮೀನುಗಳನ್ನು ಅನುಭವಿಸ್ಕೊಂಡು ಸ್ವಾಧೀನ ಅನುಭವದಲ್ಲಿದ್ದು ಜೀವನ ನಡೆಸ್ತಾ ಇದ್ದಾರೆ. ಕಳೆದ 2 ವರ್ಷಗಳ ಹಿಂದೆ ನಮ್ಮ ಅರಣ್ಯ ಇಲಾಖೆ 1991ರಲ್ಲಿ ನಮಗೆ ಈ ಜಮೀನು ಮಂಜೂರಾಗಿದೆ, ತಾಲೂಕು ಆಡಳಿತ ಕಂದಾಯ ಇಲಾಖೆಯಿಂದ ನಮ್ಮ ಇಲಾಖೆಗೆ ಮಂಜೂರಾಗಿದೆ ಅಂತಕ್ಕಂಥ ಒಂದು ನೆಪ ಇಟ್ಕೊಂಡು ಅಲ್ಲಿ ನಮ್ಮ ದಲಿತ ರೈತರು 7 ಕುಟುಂಬಗಳೇನಿದೆ ಅವರನ್ನು ಅಲ್ಲಿಂದ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡಿ ಆ ಜಮೀನನ್ನು ಇವರು ವಶಪಡಿಸ್ಕೊಳ್ತಾರೆ. ಆ ನಂತರ ಇವರು ಅರಣ್ಯಾಧಿಕಾರಿಗಳು ವಶಪಡಿಸ್ಕೊಂಡ ನಂತರ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಅಂತ ಮೇಲ್ಮನವಿ ಪ್ರಾಧಿಕಾರ ಏನು 1991ಕ್ಕಿಂತ ಮುಂಚಿತವಾಗಿ ಯಾರಿಗಾದರೂ ಜಮೀನು ಮಂಜೂರಾಗಿ ಸಾಗುವಳಿ ಚೀಟಿ, OMO, ದುರಸ್ತಿಯಾಗಿ, ಪಾಣಿಯಾಗಿ, ಪಟ್ಟ ದಾಖಲೆಗಳು, ಇತರೆ ಎಲ್ಲ ಕಂದಾಯ ದಾಖಲೆಗಳು ಯಾರಿಗಾದರೂ ಇದ್ದರೆ ಅದನ್ನು ಆ ಎಲ್ಲ ದಾಖಲೆಗಳು ತಗೊಂಡೋಗಿ ಅವ್ರ ಹತ್ರ ಮೇಲ್ಮನವಿಯನ್ನು ಸಲ್ಲಿಸ್ಕೋಬೋದು. ಆ ಕೆಲಸವನ್ನು ನಮ್ಮ ಸಿಂಗಾಟಕದರನಹಳ್ಳಿ ಗ್ರಾಮದ ದಲಿತರು ಮಾಡ್ತಾರೆ. FSO ಅವ್ರ ಹತ್ರ ಹೋಗಿ ಮೇಲ್ಮನವಿ ಸಲ್ಲಿಸ್ತಾರೆ. ಆವಾಗ FSO ಅವರು ವಿಚಾರಣೆ ಮಾಡಿ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಸಿಂಧುಗೊಳಿಸ್ತಾರೆ. ಹೌದು, ನಿಮಗೆ 1972ರಲ್ಲಿ ಮಂಜೂರಾಗಿರ್ತಕ್ಕಂಥ ಜಮೀನು ಕರೆಕ್ಟ್ ಆಗಿದೆ, ಆಮೇಲೆ ನಿಮಗೆ ದುರಸ್ತಿ ಆಗಿದೆ, ನೀವು ಸ್ವಾಧೀನ ಅನುಭವದಲ್ಲಿ ಇದ್ದೀರಿ, ಆ ಜಮೀನಿಗೆ ನಿಜವಾದ ಮಾಲೀಕರು ನೀವೇ ಅಂತಕ್ಕಂಥ ಹೇಳಿ ಸಿಂಧುಗೊಳಿಸಿ ಇವರಿಗೆ ಜಮೀನು ನೀವೇ ಅನುಭವಿಸ್ಕೊಂಡು ಹೋಗ್ಬೋದು ಅಂತ ಇವ್ರಿಗೆ ಆದೇಶ ಹೊರಡಿಸ್ತಾರೆ. ಆ ನಂತರ ಇವರು ಜಿಲ್ಲಾಧಿಕಾರಿ ಅವ್ರ ಹತ್ರ ಒಂದು ಮೇಲ್ಮನವಿಯನ್ನು ಹಾಕಂತಾರೆ ತಹಶೀಲ್ದಾರ್ ವಿರುದ್ಧವಾಗಿ. ಏನೋ ದುರಸ್ತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರು ದುರಸ್ತಿ ಕಾರ್ಯ ಮಾಡದೇ ಇದ್ದಾಗ ತಹಶೀಲ್ದಾರ್ ವಿರುದ್ಧ ಅಂದಿನ ಜಿಲ್ಲಾಧಿಕಾರಿ 2015ರಲ್ಲಿ ಡಾಕ್ಟರ್ M.V. ವೆಂಕಟೇಶ್ ಸರ್ ಜಿಲ್ಲಾಧಿಕಾರಿಗಳಿದ್ದಾಗ ಅಲ್ಲಿ ಒಂದು ಮೇಲ್ಮನವಿ ಸಲ್ಲಿಸ್ಕೊಂಡಾಗ ಅವರು ಒಂದು ಆದೇಶ ಮಾಡ್ತಾರೆ, ಇಲ್ಲ ಇವರು ನಿಜವಾದ ಮಂಜೂರಿದಾರ, ಇವರು ಅರ್ಹ ಫಲಾನುಭವಿಗಳು, ಇವರಿಗೆ ಜಮೀನನ್ನು ದುರಸ್ತಿ ಮಾಡಿಕೊಡಿ, ಮಾಡಿಕೊಟ್ಟು ಹೊಸ ನಂಬರ್ಗಳು ಕೊಡಿ ಅಂತ ಹೇಳಿದಾಗ ಹಳೆ ನಂಬರ್ 60 ಹಳೆ ಸರ್ವೆ ನಂಬರ್ 67ಗೆ 80, 81, 82, 83, 84, 85, 86 ಈ ಥರ ಹೊಸ ನಂಬರ್ಗಳಾಗ್ತದೆ.
ಇಷ್ಟೆಲ್ಲ ಆದರೂ ಕೂಡ ಇವತ್ತಿನವರೆಗೂ ಇವರು ಅರಣ್ಯಾಧಿಕಾರಿಗಳು ಇವ್ರಿಗೆ ಸ್ವಾಧೀನ ಬಿಟ್ಕೊಡೋದಿಲ್ಲ. ಇದನ್ನ ವಿರೋಧ ಮಾಡಿ ನಾವು ದಿನಾಂಕ 15/6/2026 ಸಿಂಗಾಟ ಕದ್ರೇನಹಳ್ಳಿಯಿಂದ ಏನು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಚಿಕ್ಕಬಳ್ಳಾಪುರ ಸೋಲಲಪ್ಪನ ದಿನ್ನೆ ಅಲ್ಲಿವರೆಗೂ ಸುಮಾರು 10 ಕಿಲೋಮೀಟ್ರು 106 ಜನ ಕಾಲ್ನಡಿಗೆ ಜಾಥಾ ಮಾಡ್ಕೊಂಡ್ಬಂದು ಆ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ಕೂತ್ಕೊಂತೀವಿ. ಅನಿರ್ದಿಷ್ಟ ಧರಣಿ ಮುಂದುವರಿತಾನೆ ಇದೆ. ಮೊದಲನೇ ದಿನ ನಾವು ನಮ್ಮ ಪ್ರತಿಭಟನೆಯ ಕಾರಣಕ್ಕಾಗಿ ಜಿಲ್ಲಾ ಅರಣ್ಯಾಧಿಕಾರಿಗಳು, ಮಾನ್ಯ SP ಸಾಹೇಬರು, ಮಾನ್ಯ AC ಸಾಹೇಬರು ಎಲ್ಲರೂ ಕೂಡ ಆ ಸ್ಥಳಕ್ಕೆ ಬಂದು ನಮ್ಮ ಮನವಿಯನ್ನು ಆಲಿಸ್ತಾರೆ. ಆವಾಗ ಅರಣ್ಯಾಧಿಕಾರಿಗಳು ಒಂದು ಮಾತು ಹೇಳ್ತಾರೆ, ನಾಳೆ ನಿಮ್ಮೆಲ್ಲ ಏನು ಇವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದಾಖಲೆಗಳು ತಗೊಂಡು ಬನ್ನಿ, ನಾಳೆ ಒಂದು ಸಭೆ ಮಾಡೋಣ ಅಂತೇಳಿ ಎಲ್ಲ ದಾಖಲೆಗಳನ್ನು ತರಿಸ್ಕೊತಾರೆ. ಆ ಸಭೆಯಲ್ಲಿ AC ಸಾಹೇಬರು ಇರ್ತಾರೆ, ಉಳಿದಂತೆ ಜಿಲ್ಲಾ ಅರಣ್ಯಾಧಿಕಾರಿಗಳು, ಆಮೇಲೆ ನಾವು ನಮ್ಮ ಮುಖಂಡರುಗಳೆಲ್ಲ ಇರ್ತಾರೆ. ಅವಾಗ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ ನಿಮ್ದೆಲ್ಲ ದಾಖಲೆಗಳು ಕರೆಕ್ಟ್ ಆಗಿದೆ, ನಾಳೆ ಒಂದು ಜಂಟಿ ಸರ್ವೆ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಇಲ್ಲ, ಈ ಜಮೀನು ನಮ್ಮ ಅರಣ್ಯ ಇಲಾಖೆಗೆ ಬರೋದಿಲ್ಲ, ಇದು ಇವ್ರಿಗೆ ದಲಿತರಿಗೆ ರೈತರಿಗೆ ಸೇರ್ಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥ ಅಭಿಪ್ರಾಯ ಬಂದು ಮಾರನೇ ದಿನನೇ ಅವರು ಒಂದು ಲೆಟರ್ ಹಾಕ್ತಾರೆ. ಯಾರಿಗೆ? ಮಾನ್ಯ AC ಸಾಹೇಬರಿಗೆ, ತಹಶೀಲ್ದಾರ್ ಅವ್ರಿಗೆ. ಏನಂತ? ಈ ಜಮೀನು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಈ ಜಮೀನು ಕಂದಾಯ ಇಲಾಖೆ ವ್ಯಾಪ್ತಿಗೆ ಬರ್ತದೆ. ಏನು ದಲಿತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇವರು ಇವತ್ತಿಂದನೇ ಜಮೀನು ಸ್ವಾಧೀನ ಅನುಭವಕ್ಕೆ ಹೋಗ್ಬೋದು. ಆದರೆ ನೀವು ಸಂಬಂಧಪಟ್ಟ ದಂಡಾಧಿಕಾರಿಗಳು ಇದು ನಿಮ್ಮ ಇಲಾಖೆಗೆ ಸೇರಿದ್ದು, ಮುಂದಿನ ನೀವೇನು ಇವ್ರಿಗೆ ಇತರೆ ಏನೇನು ದಾಖಲೆಗಳು ಮಾಡಿಕೊಡ್ಬೇಕೋ ಅದಕ್ಕೆ ನೀವು ಒಂದು ಸ್ಪಷ್ಟೀಕರಣ ಕೊಡಿ ನಮಗೆ, ಇದು ನಮಗೆ ಸೇರಿರ್ತಕ್ಕಂಥದ್ದು, ನಿಮಗೂ ನಮ್ಮ ಸಂಬಂಧ ಇಲ್ಲ ಅಂತ ನೀವು ಒಂದು ಸ್ಪಷ್ಟೀಕರಣ ಕೊಡಿ ಅಂತ ಕೇಳ್ತಾರೆ. ಕೇಳಿ 17ನೇ ತಾರೀಕು ಲೆಟರ್ ಹಾಕಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ರಶ್ಮಿ ಮೇಡಮ್ ಅವರು ಕನಿಷ್ಠ ಸೌಜನ್ಯಕ್ಕಾಗಿ ಆದರೂ ಆ ಅರ್ಜಿಗೆ ಪ್ರತ್ಯುತ್ತರ ಕೊಟ್ಟಿಲ್ಲ. ಆಮೇಲೆ ಆ ಪ್ರತಿಭಟನಾ ಸ್ಥಳಕ್ಕೆ ಬಂದು, ಸರಿ ಫಾರೆಸ್ಟ್ ಆಫೀಸ್ ಅವ್ರು ಹಿಂಗೆ ಹೇಳ್ತಾ ಇದ್ದಾರೆ, ಜಮೀನು ನಿಮ್ಮದೇ, ಯಾಕಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಜಮೀನು ದಲಿತರ ಪರವಾಗಿ ರೈತರ ಪರವಾಗಿ ಇವತ್ತು ವಕಾಲತ್ತು ಹಾಕ್ಬೇಕಾಗಿದ್ದು ಸರ್ಕಾರ, ತಹಶೀಲ್ದಾರ್ ಅವರು. ಈ ಜಮೀನು ನಿಮ್ಮದು, ನಾನಿದ್ದೀನಿ, ನಾನು ಕೊಟ್ಟಿರ್ತಕ್ಕಂಥ ಸಾಗುವಳಿ ಚೀಟಿ, ನಾನು ಕೊಟ್ಟಿರ್ತಕ್ಕಂಥ OM, ನಾನು ಮಾಡಿರ್ತಕ್ಕಂಥ ಪಾಣಿ, ನಾನು ಮಾಡ್ಕೊಟ್ಟಿರ್ತಕ್ಕಂಥ ದುರಸ್ತಿ, ಇದನ್ನ ಇವರು ಸುಳ್ಳು ಅಂತ ಹೇಳಕ್ ಆಗೋದಿಲ್ಲ, ಇದು ನನ್ನ ಜವಾಬ್ದಾರಿ, ನಿಮ್ಗೆ ಬಿಡಿಸ್ಕೊಡ್ತೀನಿ, ನೀವು ಧರಣಿ ಕೈ ಬಿಡಿ ಅಂತ ಹೇಳ್ತಕ್ಕಂಥ ಸೌಜನ್ಯತೆಯನ್ನು ಇವತ್ತಿನವರೆಗೂ ತೋರಿಸಿ. ನಮ್ಮ ಮುಖಂಡರು ಅಲ್ಲೋಗಿ ಅವ್ರನ್ನ, ಮೇಡಮ್ ಈ ತರ ಇದೆ, ನೀವು ಯಾಕೆ ಇದನ್ನ ಕ್ರಮ ಕೈಗೊಳ್ತಾ ಇಲ್ಲ ಅಂತಂದ್ರೆ, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ರೀ, ಅದು ಅರಣ್ಯ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಿದ್ದು, ಅವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಂದಾಯ ಇಲಾಖೆ ಕೊಟ್ಟಿರ್ತಕ್ಕಂಥ ಸಾಗುವಳಿ ಚೀಟಿ ಫೇಕಾ? ಅದು ದಾಖಲೆ ಅಲ್ವಾ? ಸರ್ಕಾರಿ ದಾಖಲೆ ಅಲ್ವಾ? ಅದು ಹಕ್ಕುಪತ್ರ ಅಲ್ವಾ? ನೀವೇ ಕೊಟ್ಟಿರ್ತಕ್ಕಂಥದ್ದನ್ನ ನೀವೇ ಸಮರ್ಥನೆ ಮಾಡ್ಕೊಳ್ದೆ ಇದ್ರೆ ನಿಜಕ್ಕೂ ಕೂಡ ಇದು ದಲಿತ ವಿರೋಧಿ ನೀತಿ, ಆಮೇಲೆ ಜನವಿರೋಧಿ ನೀತಿ, ಆಮೇಲೆ ಕರ್ತವ್ಯ ಲೋಪ. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಆ ತಹಶೀಲ್ದಾರ್ ಮೇಡಮ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ನಮ್ಮ ಮೊದಲನೇ ಒತ್ತಾಯ. ಆಮೇಲೆ ಎರಡನೇದೇನಂದ್ರೆ, ಇದೇ ಜಿಲ್ಲಾ ಅರಣ್ಯಾಧಿಕಾರಿಗಳು ಮೊದಲನೇ ದಿನ ಸಭೆ ನಡೆಸಿದ್ದಾದ್ಮೇಲೆ ಲೆಟರ್ ಹಾಕ್ತಾರೆ. ಲೆಟರ್ ಹಾಕಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಜಮೀನಿಗೂ ನಮ್ಮ ಸಂಬಂಧ ಇಲ್ಲ, ನೀವು ಹೋಗಿ ಪ್ರತಿಭಟನೆ ಕೈ ಬಿಡಿ ಅಂತ ಹೇಳ್ತಾರೆ. ನಾವಿಲ್ಲ, ತಹಶೀಲ್ದಾರ್ ಅವ್ರ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ಬರಲಿ, ಸ್ಪಷ್ಟೀಕರಣ ಬರಲಿ, ಆಮೇಲೆ ನಾವು ಧರಣಿ ಕೈ ಬಿಡ್ತೀವಿ ಅಂತೇಳಿ ಅಲ್ಲೇ ಕುತ್ಕೊಂತೀವಿ. ಆ ತಹಶೀಲ್ದಾರ್ ಅವರು ಯಾವಾಗ ಬರೋದಿಲ್ವೋ ಆವಾಗ ಮಾನ್ಯ AC ಅವರ ಕಚೇರಿಯ ವ್ಯವಸ್ಥಾಪಕರು ಮಹೇಶ್ ಪತ್ರಿ ಸಾಹೇಬರು ಅವ್ರನ್ನ ಕಳ್ಸಿಕೊಡ್ತಾರೆ. ಮಹೇಶ್ ಪತ್ರಿ ಸಾಹೇಬ್ರನ್ನ ಅಲ್ಲಿಗೆ ಕಳ್ಸಿಕೊಡ್ತಾರೆ ಧರಣಿ ಸ್ಥಳಕ್ಕೆ. ಅವ್ರು ಬಂದು, ಯಾಕೆ ನೀವು ಈ ಧರಣಿನ ಮುಂದುವರಿಸಬಾರ್ದು, ಕೈ ಬಿಡಿ, ಕ್ಲಿಯರ್ ಆಗಿದೆಯಲ್ಲ. ಇಲ್ಲ ಸರ್, ಈಗ ತಹಶೀಲ್ದಾರ್ ಅವರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು, ಕೊಟ್ಟ ನಂತರ ನಾವು ಕೈ ಬಿಡ್ತೀವಿ. ಆಯ್ತು, ಒಂದು ನಿಮಿಷ ಇರಿ ಅಂತೇಳಿ ಫಾರೆಸ್ಟ್ ಆಫೀಸ್ ಒಳಗಡೆ ಹೋಗ್ತಾರೆ. ಆವಾಗ DFO ಇವ್ರಿಗೆ ಗೊಂದಲಮಯ ಹೇಳಿಕೆಯನ್ನ ನೀಡ್ತಾರೆ. ಏನಂತಂದ್ರೆ, ಸರ್ ನಾವೇನೋ ನಿನ್ನೆ ಲೆಟರ್ ಹಾಕ್ಬಿಟ್ವಿ, ಆದ್ರೆ ಇಲ್ಲಿ ನೋಡಿ ಟಿವಿನಲ್ಲಿ ಒಂದು ಸ್ಕೆಚ್ ತೋರಿಸ್ಬಿಟ್ಟು, ಇದು ಹಳೆಯ ಸ್ಕೆಚ್ಚು, ಇದ್ರ ಪ್ರಕಾರ ಈ ಜಮೀನ್ ನಮ್ಗೆ ಸೇರ್ಬೇಕು, ನಾವ್ ಇವ್ರಿಗೆ ಬಿಡಕ್ ಆಗೋದಿಲ್ಲ ಅಂತ ದ್ವಂದ್ವ ಹೇಳಿಕೆಯನ್ನು ಕೊಡ್ತಾರೆ. ಮೊದಲನೇ ದಿನ ಒಂದು ಹೇಳಿಕೆ,
ಆ ನಂತರದ ದಿನ ಇನ್ನೊಂದು ಹೇಳಿಕೆ ಕೊಡ್ತಾರೆ. ಹಾಗಾದ್ರೆ ಇವರಿಗೆ ಸರ್ಕಾರದ ಕಾನೂನು ಏನಿದೆ, ನಿಯಮಗಳೇನಿದೆ, ಎಲ್ಲವನ್ನೂ ಸಹ ಗಾಳಿಗೆ ತೂರಿ ಇವರಿಗೆ ಮನ ಬಂದಂತೆ ಜನಗಳಿಗೆ ವಿರೋಧವಾಗಿರ್ತಕ್ಕಂಥ ರೀತಿಯಲ್ಲಿ ಇವರು ಕಾರ್ಯನಿರ್ವಹಿಸೋದಾದ್ರೆ ಇಂಥ ಜಿಲ್ಲಾ ಅರಣ್ಯಾಧಿಕಾರಿ ನಮಗೆ ಏನಕ್ಕೆ ಬೇಕು? ಆದ್ದರಿಂದ ಕೂಡಲೇ ಇವ್ರ ಮೇಲೂ ಇವರ ಮೇಲಾಧಿಕಾರಿಗಳು ಕ್ರಮ ಜರುಗಿಸ್ತಕ್ಕಂಥ ಕೆಲಸ ಆಗಬೇಕು. ಕೂಡಲೇ ಅರಣ್ಯ ಇಲಾಖೆ ಏನು ದಲಿತರ 21 ಎಕರೆ ಜಮೀನನ್ನ ಕೈ ಬಿಡಬೇಕು. ತಹಶೀಲ್ದಾರು, AC ಅವರು, DC ಅವರು ಮಧ್ಯಪ್ರವೇಶ ಮಾಡಿ ದಲಿತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಒತ್ತಾಯಗಳನ್ನು ಇಟ್ಕೊಂಡು ದಿನಾಂಕ 29/6/2026 ಸೋಮವಾರದಂದು ಜಿಲ್ಲೆಯ ಎಲ್ಲ ತಾಲೂಕುಗಳ RFO ರೇಂಜರ್ ಫಾರೆಸ್ಟ್ ಆಫೀಸರ್ಸ್ ಏನು ಅವರ ಕಚೇರಿಗಳ ಮುಂದೆ ಎಲ್ಲ ತಾಲೂಕುಗಳಲ್ಲೂ ಏಕಕಾಲಕ್ಕೆ ಬೃಹತ್ ಸಂಖ್ಯೆಯಲ್ಲಿ ಕಾರ್ಯಕರ್ತರೆಲ್ಲ ಸೇರಿ, ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಸೇರಿ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದೇವೆ. ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ, ಒಂದು ಸಿಂಗಾಟ್ಕದರೇನಹಳ್ಳಿ ದಲಿತರಿಗೆ ಭೂಮಿಯನ್ನ ಕೂಡಲೇ ಬಿಟ್ಕೊಡ್ಬೇಕು ಅರಣ್ಯ ಇಲಾಖೆಯಿಂದ. ಎರಡನೇದು ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಅವರನ್ನ ಸಸ್ಪೆಂಡ್ ಮಾಡಬೇಕು. ಜಿಲ್ಲಾ ಅರಣ್ಯಾಧಿಕಾರಿ ಏನಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕು. ಇವ್ಯಾವ ಆಗದೆ ಇದ್ದ ಪಕ್ಷದಲ್ಲಿ ನಮ್ಮ ಹೋರಾಟವನ್ನ ಇನ್ನೂ ಉಗ್ರವಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ನಾವೆಲ್ಲ ಕಂಕಣಬದ್ಧರಾಗಿದ್ದೀವಿ. ಆದ್ರಿಂದ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತ ಗಮನ ಹರಿಸಬೇಕು ಅಂತ ಹೇಳಿ ತಮ್ಮ ಮಾಧ್ಯಮದ ಮೂಲಕ ಅಧಿಕಾರಿಗಳಿಗೆ ತಿಳಿಸಲು ಬಯಸ್ತಾ ಇದ್ದೇವೆ. ಧನ್ಯವಾದಗಳು.